ಅದು ನಾನ್ ಹೇಳ್ಬೇಕು ಅಂತ ಬಂದಿದ್ದು. ಅವಳ ಮಾತ್ಗೂ ಅವಳ ಬದುಕಿಗೂ ಸಂಬಂಧ ಇಲ್ಲ ಅಲ್ವಾ? ಅದು ಅಮ್ಮ ಸ್ವಲ್ಪ ಮುದ್ದಾಗ್ ಬೆಳ್ಸಿದಕ್ಕೆ ಹಾಗಾಡ್ತಾ ಇದ್ದಾಳ. ಮುಂಚೆ ಅವಳ ನನ್ನ ಹತ್ರ ಮಾತಾಡಿದೆಲ್ಲ ಪೂರ್ತಿಯಾಗಿ ಸುಳ್ಳು ಅಂತ ನಂಗೆ ಇವಾಗ ಅರ್ಥ ಆಗ್ತಾ ಇದೆ. ಅವಳ ಮಾತೇ ಬೇರೆ, ಅವಳ ನಡವಳಿಕೆನೇ ಬೇರೆ. ಇಷ್ಟ ಆಗ್ಬೇಕು ಅಂತ ಅಷ್ಟೊಂದ್ ನಾಟಕ ಆಡಿದಾಳೆ ಅನ್ಸುತ್ತೆ. ಒಂದ್ ನಿಮಿಷ, ಅಕ್ಕನ ಬಗ್ಗೆ ಅಷ್ಟು ತಪ್ಪಾಗಿ ತಿಳ್ಕೊಬೇಡಿ. ಅವಳು ಮದ್ವೆ ಆಗ್ಬೇಕು ಅನ್ನೋ ಒಂದೇ ಒಂದ್ ಕಾರಣಕ್ ಸುಳ್ಳು ಹೇಳಿ. ಒಂದ್ ಸುಳ್ಳಲ್ಲ, ಸುಳ್ಳು ಅಲ್ಲ ಅವಳು. ಅವಳು ಏನಾದ್ರೂ ಆಗಿರ್ಲಿ, ಅದು ಅವಳನ್ನ ಮದ್ವೆ ಆಗಿರೋ ಅನಿಕೇತ್ ಕರ್ಮ. ಹೇಳೋಣ ಅಂತ ಬಂದ್ರೆ ಕೇಳೋ ಸ್ಥಿತಿಲೇ ಇಲ್ವಲ್ಲ. ಮಚ್ಚ ನಿಂತ್ಕೋ ಮಚ್ಚ, ಮಚ್ಚ ಮಚ್ಚ ನಿಂತ್ಕೋ, ನನ್ ಮಾತ್ ಸ್ವಲ್ಪ ಕೇಳು, ನನ್ ಮಾತ್ ಕೇಳು ಮಚ್ಚ, ಸ್ವಲ್ಪ ನಿಂತ್ಕೋ. ಇಷ್ಟ ದಿವ್ಸ ನಿನ್ನಲ್ಲಿರೋ ಡೇರಿಂಗ್ ನೋಡ್ತಾ ಇದ್ದೆ, ಆದ್ರೆ ಇವತ್ತು ನಿನ್ನಲ್ಲಿರೋ ಒಳ್ಳೆತನದ ಸ್ವಾಭಿಮಾನ ನೋಡ್ದೆ. ಕಣ್ಣಲ್ಲಿ ಕಿಡಿ ಇತ್ತು, ಮಾತಲ್ಲಿ ಮಿಂಚಿತ್ತು. ಸಿಡಿಲಿನಂತೆ ನೀನ್ ಸಿಡಿದಾಗ ಅಹಂಕಾರದ ಕೋಟೆಗಳು ನಡಗಿದವು. ನಿನ್ನ ಸ್ವಾಭಿಮಾನದ ಬೆಂಕಿ ಮುಂದೆ ಆ ಶ್ರೀಮಂತಿಗೆ ಸುಳ್ಳುಗಳು ಕರಗಿದವು. ಸಾಕ್ ನಿಲ್ಸು, ಇದೆಲ್ಲ ಇಷ್ಟ ಆಗ್ತಿಲ್ಲ. ಏನ್ ಇಷ್ಟ ಆಗ್ತಿಲ್ಲ? ನಾನಾ ಇಲ್ಲ ನನ್ ಕವನನ? ನೀನು, ನಿನ್ ಕವನ, ನಿನ್ ಶ್ರೀಮಂತಿಕೆ, ಇದ್ಯಾವ್ದು ನಂಗೆ ಇಷ್ಟ ಆಗ್ತಿಲ್ಲ. ಅದೇನೋ ಸರಿ, ಆದ್ರೆ ನಾನು ಈ ಶ್ರೀಮಂತ ಮನೆತನದಲ್ಲಿ ಹುಟ್ಟಿರೋದು ನನ್ ತಪ್ಪ ಮಚ್ಚ? ಖಂಡಿತ ಇಲ್ಲ. ನಿನ್ ಜೊತೆ ನಿಂತ್ಕೊಂಡ್ ನಾನ್ ಮಾತಾಡ್ತಿದ್ದೀನಿ ನೋಡು, ಅದು ನನ್ ತಪ್ಪು. ನಾ ತಪ್ಪು ಮಾಡ್ದೆ. ನಿಮ್ ಮನೇಲಿ ಗಲಾಟೆ ಆಯ್ತು, ನಮ್ಮ ಅತ್ತೆ ನಿಮ್ ಮೋನಿಕಾಕ ನಿಮ್ ಬೈದ್ರು, ಅವಮಾನ ಮಾಡಿದ್ರು, ಆದ್ರೆ ನಮ್ಮ ಅತ್ತಿಗೆ ನಿನ್ ಪರವಾಗಿ ನಿಂತ್ರಲ್ವಾ? ನೀನ್ ನಿಂತ್ಯಾ? ಹಾ, ನನಗೆ ನನ್ ಕುಟುಂಬ ಬಗ್ಗೆ ಅಷ್ಟು ಚೀಪಾಗಿ ಮಾತಾಡ್ತಿರುವಾಗ ನೀನ್ ಯಾಕೆ ಸುಮ್ನೆ ನಿಂತಿದೆ? ಅಲ್ಲ ಮಚ್ಚ, ಅಲ್ಲಿ ದೊಡ್ಡವರೆಲ್ಲ ಮಾತಾಡ್ತಿರ್ಬೇಕಾದ್ರೆ ನಾನ್ ಮಧ್ಯದಲ್ಲಿ ಬಾಯಿ ಹಾಕಿ ಏನ್ ಮಾತಾಡಕ್ಕಾಗತ್ತೆ ಹೇಳು? ಓಹೋ, ಅಂದ್ರೆ ದೊಡ್ಡೋರ್ ತಪ್ಪು ಮಾತಾಡ್ತಿದ್ರು ನೀನ್ ತೆಪ್ಪಗಿರ್ತೀಯ ಅಂತ ತಾನೇ ಅರ್ಥ. ತಪ್ಪು ಯಾರೇ ಮಾಡಿದ್ರು ತಪ್ಪು ಅಂತ ಹೇಳೋ ತಾಕತ್ತಿರ್ಬೇಕು, ಆ ತಾಕತ್ ನಿನ್ನಲ್ಲಿಲ್ಲ. ಹಾಗಲ್ಲ ಮಚ್ಚ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ನಿಮ್ ಮನೆಗೂ ನಮ್ ಮನೆಗೂ ಕೊಂಡಿ ತರ ಇರೋನ್ ನಾನು. ಇವಾಗ ನಿಮ್ ಪರವಾಗಿ ನಿಂತು ನಾನ್ ಮಾತಾಡ್ಬಿಟ್ರೆ ನನ್ ಫೋನ್ ಅಲ್ಲಿ ಅತ್ತಿಗೆ ನಿಮ್ ಮನೆಯವ್ರ ಜೊತೆ ಮಾತಾಡೋದ್ ಗೊತ್ತಾಗ್ಬಿಡಲ್ವಾ? ನಾನ್ ನಿನ್ ಪರವಾಗಿ ನಿಂತು ಅತ್ತಿಗೆ ಸಮಾಧಾನನ ಹಾಳ್ ಮಾಡ್ಬೇಕಾ? ಸರಿ, ಮತ್ಗೆ ಸಮಾಧಾನನು ಹಾಳ್ ಮಾಡ್ಬೇಡ, ಜೊತೆಗ್ ನನ್ ನೆಮ್ಮದಿನೂ ಹಾಳ್ ಮಾಡ್ಬೇಡ. ನಾನ್ ಹೋಗ್ತೀನಿ. ಇವಾಗ ನಾನೇ ಡ್ರಾಪ್ ಮಾಡ್ತೀನಿ. ಬರೋದಕ್ ಗೊತ್ತಿರೋಳ್ಗೆ ಹೋಗಕ್ಕೂ ಗೊತ್ತಿದೆ. ಕೆಲವು ಸಲ ಬಂದಷ್ಟು ಸುಲಭವಾಗಿ ಹೋಗಕ್ ಆಗಲ್ಲ ಮಚ್ಚ. ಅಂದ್ರೆ ಏನಿಲ್ಲ, ನಾನೇ ಡ್ರಾಪ್ ಮಾಡ್ತೀನಿ ಬಾ. ಬಿಡಲ್ಲ ಅಂದ್ರೆ? ಬಿಡಲ್ಲ ಅಂದ್ರೆ ಮನೆಗಲ್ಲ, ಮಾರ್ಕೆಟಿಗೆ ಹೋಗ್ಬೇಕು. ನಾನೇ ಹೋಗ್ತೀನಿ ಬಿಡು. ಓ, ಮಾರ್ಕೆಟಾ? ನಾವಿಬ್ರು ಒಟ್ಟಿಗೆ ಹೋದ್ರೆ ಇಡೀ ಮಾರ್ಕೆಟ್ನೇ ಕೊಂಡ್ಕೋಬಹುದು. ಹಾ ಮಚ್ಚ, ನನಗ್ ಬೇಜಾರಾಗಿದೆ ಅಂತ ಇಷ್ಟೆಲ್ಲ ಕತೆ ಕಟ್ಟಿ ಹಠ ಮಾಡ್ತಿದ್ಯಾ ತಾನೆ? ನಿನಗ್ ಬೇಜಾರಾಗಿದೆ ಅಂತಲ್ಲ, ನನಗೆ ಬೇಜಾರಾಗದೆ ಇರ್ಲಿ ಅಂತ ಅದಕ್ಕೆ ಹಠ ಮಾಡ್ತಿರೋದು. ಬಾ, ನಾನ್ ಡ್ರಾಪ್ ಮಾಡ್ತೀನಿ ಬಾ. ಒಂದ್ ನಿಮಿಷ, ಇದನ್ನೆಲ್ಲ ನೋಡಿ ನಿಮ್ ಮನೆಯವ್ರು ನಾವಿಬ್ರು ಜೊತೆಗೆ ಓಡಾಡ್ತಿದೀವಿ ಅಂತ ಏನೇನೋ ಹೊಸ ಕತೆ ಕಟ್ಬಿಟ್ರ? ಅವ್ರು ಏನು ಅನ್ನಲ್ಲ ಮಚ್ಚ, ಅವ್ರಿಗೆಲ್ಲ ಗೊತ್ತು. ಏನ್ ಗೊತ್ತು? ಅಂದ್ರೆ ಗಂಡಸರು ಮದ್ವೆ ಆಗಲ್ಲ ಅಂತ ಅವ್ರಿಗೆ ಗೊತ್ತು. ಇದನ್ ಡೈರೆಕ್ಟ್ ಆಗಿ ಮೇನ್ ಡೋರ್ ಇಂದ ತಗೊಂಡ್ ಹೋದ್ರೆ ಎಲ್ರಿಗೂ ಡೌಟ್ ಬರುತ್ತೆ. ಅಮ್ಮ, ಚಿಕ್ಕಮ್ಮ ಎಲ್ರು ಅಡ್ಡ ಹಾಕಿ ಯಾರಿಗಿದು ಏನಿದು ಅಂತ ಕ್ಯಾನ್ ಮಾಡೋ ತರ ಪ್ರಶ್ನೆ ಕೇಳ್ತಾರೆ. ಮೆಸ್ಟ್ ಡ್ಯಾಮೇಜ್ ಆಗುತ್ತೆ. ಹೇಗಿದ್ರು ಅಗ್ಗ ತಂದಿದ್ದೀನಿ, ಇಲ್ಲಿಂದ ಬಾಲ್ಕನಿಗೆ ತಗೊಂಡೋಗಿ ಅಲ್ಲಿಂದ ರೂಮ್ ತಗೊಂಡ್ ಹೋಗ್ತೀನಿ. ಇದು ಮೂಟೆ ಹೊತ್ಕೊಂಡ್ ಬರ್ತಾ ಇದಾರೆ ನಮ್ಮ ಯಜಮಾನ್ರು. ಅಂತ ಮನೇಲೆ ಕತ್ತು ಮುಚ್ಚಿ ಕಳ್ಳನ್ ತರ ಬರ್ತಾ ಇದಾರಲ್ಲ, ಅಷ್ಟಕ್ಕೂ ಈ ಮೂಟಲ್ ಅಂತದ್ ಏನಿದೆ? ಗೌರಿ, ಇಷ್ಟೊತ್ತಲ್ಲಿ ನಿದ್ದೆ ಮಾಡೋದ್ ಬಿಟ್ಟು ಏನೋ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀಯಲ್ಲಮ್ಮ, ಏನ್ ನೋಡ್ತಾ ಇದೀಯಾ? ಅಯ್ಯೋ ಚಿಕ್ಕ ಮಾವ, ಅಲ್ ನೋಡಿ. ಅಲ್ಲಿ ನೋಡಿ ಚಿಕ್ಕ ಮಾವ, ಈ ವಿಚಿತ್ರನ ನಮ್ ಯಜಮಾನ್ರು ಮೂಟೆ ಹೊತ್ಕೊಂಡು ಅಡ್ಡಾರಿಲ್ ಬರ್ತಾ ಇದಾರೆ. ಇಲ್ಲಮ್ಮ, ನೀನ್ ಯಾವತ್ತೂ ಅಡ್ಡದಾರಿ ಬರೋನಲ್ವಲ್ಲ. ಬರ್ತಿದಾರಲ್ಲ. ಏನದು ಎಗಲ್ ಮೇಲೆ ಹೊತ್ಕೊಂಡ್ ಬರ್ತಾ ಇದ್ದಾನೆ? ಗಂಡಸು ಮೂಟೆ ಹೊತ್ಕೊಂಡು ಅಡ್ಡದಾರಿಲಿ ಬರ್ತಾ ಇದ್ದಾನೆ ಅಂದ್ರೆ ಅದ್ರಲ್ಲಿ ಎರಡು ವಿಷಯ ಇರುತ್ತೆ. ಒಂದು ಪಾಪ, ಇನ್ನೊಂದು ಯಾರಿಗೂ ಗೊತ್ತಾಗ್ಬರ್ತ ಪ್ರೀತಿ. ಪ್ರೀತಿನ ಪಾಪನ ನನ್ಗೇನು ಅರ್ಥ ಆಗ್ತಿಲ್ಲ ಚಿಕ್ಕ ಮಾವ. ಈಗ ಬರ್ತಾ ಇದಾರಂದ್ರೆ ಇಲ್ಲಿ ಏನೋ ನಡೀತಾ ಇದೆ. ನೀವ್ ಹೋಗಿ ನೋಡ್ಕೊಂಡ್ ಬನ್ನಿ. ಈ ಜ್ಞಾನೇಶನ್ ಕಣ್ ತಪ್ಸಿ ಆ ಮೂಟೆ ತಪ್ಪಿಸ್ಕೊಳಕ್ ಸಾಧ್ಯನಾ? ನಾನು ಜೇಮ್ಸ್ ಬಾಂಡ್ ತರ ಹೋಗಿ ಏನಿದೆ ಅಂತ ನೋಡ್ಕೊಂಡ್ ಬರ್ತೀನಿ. ವಿವೇಕ, ಏನಿದು? ಚಿಕ್ಕಪ್ಪ, ಎಡವಟ್ಟಾಯ್ತು. ಚಿಕ್ಕಪ್ಪ, ಚಿಕ್ಕಪ್ಪ ಬನ್ನಿ. ಅಮ್ಮ, ಅಯ್ಯೋ ಈ ನರಕಕ್ಕೆ ನೀವ್ ಯಾವಾಗ ರೋಡ್ ಮಾಡ್ಸಿದ್ರಿ? ಅಯ್ಯೋ ಈ ರಸ್ತೆಯಲ್ಲಿ ಎಷ್ಟೊಂದು ಗುಂಡಿ ಇದೆ. ಅಯ್ಯೋ, ನನ್ ತಲೆ ಮೇಲೆ ಏನೋ ಬಿತ್ತು, ನಾನ್ ಸತ್ತೋಗ್ಬಿಟ್ಟೆ. ವಿವೇಕ ಕಂದ, ನೀನ್ ಯಾವಾಗ ಸಿಕ್ತೋದು? ತಲೆ ಮೇಲೆ ಏನ್ ಬಿತ್ತ ಕಂದ? ವಾಟ್, ನಾನ್ ಸಾಯೋದ? ಚಿಕ್ಕಪ್ಪ, ಏನ್ ಹೇಳ್ತಾ ಇದ್ದೀರಾ ನೀವು? ಅಯ್ಯೋ ಪಾಪ ಕಣ ನೀನು, ಮದ್ವೆ ಮಾಡ್ಕೊಂಡು ಏನೇನು ಸುಖ ಕಂಡಿಲ್ಲ. ಎಂಜಾಯ್ ಮಾಡೋ ಟೈಮ್ ಅಲ್ಲಿ ನರ್ಕಕ್ಕೋ ಸ್ವರ್ಗಕ್ಕೋ ಬಂದ್ಬಿಟ್ಟಲ್ಲ ಕಂದ. ಅಯ್ಯೋ, ನಿನ್ನ ನೆನ್ಸ್ಕೊಂಡ್ರೆ ನನ್ನ ಕಳ್ಳು ಕಿವುಡ್ತದೆ ಕಣ ಕಂದ. ಅಯ್ಯೋ ಅಯ್ಯೋ ಚಿಕ್ಕಪ್ಪ, ಸ್ವಲ್ಪ ಸುಮ್ನೆ ಇರ್ತೀರಾ? ನಾನು ಸುತ್ತಿಲ್ಲ, ನೀವು ಸುತ್ತಿಲ್ಲ.
ಸುಮ್ನೆ ಈ ತರ ಕೆಟ್ಟ ಕನ್ಸ್ ಕಾಣ್ಬೇಡಿ. ನಾನ್ ನಂಬಲ್ಲ. ನನ್ನ ಪ್ರಾಣ ಪಕ್ಷಿ ಆಗ್ಲೇ ಆರೋಯ್ತು. ಇದು ನನ್ ಡೆಡ್ ಬಾಡಿ ಕಣೋ. ಚಿಕ್ಕಪ್ಪ ನಾನ್ ಬದುಕಿದೀನ ನೋಡಿ. ಅಯ್ಯ ನಿಮಗ್ ನೋವಾಯ್ತು. ನೋವಾಗಿದೆ ಅಂದ್ರೆ ನೀವ್ ಇನ್ನೂ ಸತ್ತಿಲ್ಲ. ಸತ್ತಿರೋರ್ಗೆ ಯಾವತ್ತೂ ನೋವಾಗಲ್ಲ. ಅಂದ್ರೆ ನಾನ್ ಸತ್ತಿಲ್ವಾ? ಹೌದು ಚಿಕ್ಕಪ್ಪ. ಚಿಕ್ಕಪ್ಪ, ಅಪ್ಪ ಫಾರಿನ್ ಇಂದ ಕಾಲ್ ಮಾಡಿ ಒಂದ್ ಫೈಲ್ ಎತ್ತಿಡ್ಬೇಕು ಅಂತ ಹೇಳಿದ್ರು. ನಾನ್ ನಿಮ್ಗೆ ಅದನ್ನ ಇನ್ಫಾರ್ಮ್ ಮಾಡಿದ್ದೆ. ಎತ್ತಿಟ್ಟಿದ್ದೀರಾ? ಇಲ್ವೇ? ಅದ್ಯಾ ಫೈಲು? ನನ್ಗೇನು ಹೇಳಿಲ್ವೇ ನೀನು? ಹೌದಾ? ಹಾಗಿದ್ರೆ ಮಾಡ್ಬೇಕು. ಮೊದ್ಲೋಗಿ ಆ ಕೆಲ್ಸ ಮಾಡಿ. ಆಯ್ತಪ್ಪ, ಹೋಗ್ತೀನಿ. ಸತ್ಯಕ್ಕೆ ನಾನ್ ಸತ್ತಿಲ್ಲ ಅನ್ನೋದೇ ನನಗ್ ಸಮಾಧಾನದ ವಿಷಯ. ಹೋಗ್ತೀನಿ, ಮಾಡ್ತೀನಿ. ಅಯ್ಯಪ್ಪ, ಮರ್ವೆ ನನಗೆ ಹೆಲ್ಪ್ ಆಯ್ತು. ಅವ್ರಿಗೆ ಏನಾದ್ರೂ ಮರವಿಲ್ಲ ಅಂದಿದ್ದೆ ಅಷ್ಟೇ, ನನ್ ಕತೆ ಮುಗಿದಿತ್ತು. ಏನೋ ಹೇಳಿದ್ನಲ್ಲಪ್ಪ. ಏನ್ ಕೆಲ್ಸ ಹೇಳ್ದ ನಮ್ಬೇಕು? ಬಾವಿಯಿಂದ ನೀರ್ ಸೇದಕ ಇಲ್ಲ ಬ್ಯಾಂಕಿಂದ ದುಡ್ಡು ತರಕ? ಏನ್ ಹೇಳ್ದ ಅನ್ನೋದೇ ಮರ್ತು ಬಿಟ್ನಲ್ಲಪ್ಪ. ಭಾರವಾಗಿರೋ ವಸ್ತು ತಲೆ ಮೇಲೆ ಬಿದ್ದ ಎಫೆಕ್ಟ್ಗೆ ನನ್ ಮೆಮೊರಿ ಕಾರ್ಡ್ ಎಲ್ಲ ಡಿಲೀಟ್ ಆಗ್ಬಿಟ್ಟ ನಿಂಗಿದಿಲ್ಲಪ್ಪ. ಅಯ್ಯೋ ಚಿಕ್ಕ ಮಾವ, ನನ್ ಗಂಡ ಏನ್ ಮಾಡ್ತಿದ್ರು ಅಂತ ಗೊತ್ತಾಯ್ತಾ? ಕಂಡಿಡಿದ್ರ? ಆ ಮೂಟೆಲ್ ಏನಿತ್ತು? ಆಪರೇಷನ್ ಸಕ್ಸಸ್? ಆಪರೇಷನ್ ಯಾರ್ಗೆ? ನನಗ? ಇಷ್ಟಕ್ಕೂ ಯಾವ್ದೋ ಮೂಟೆ ಬಗ್ಗೆ ಕೇಳ್ತಾ ಇದ್ದಲ್ಲ ನೀನು? ಓಹ್, ಏನೋ ಒಂದು ಭಾರವಾಗಿರೋದು ತಲೆ ಮೇಲೆ ಬಿತ್ತಮ್ಮ. ಅದ್ರೊಳಗಡೆ ಇಟ್ಟಿಗೆ ಕಲ್ಲುಗಳಿತ್ತು ಅನ್ಸುತ್ತೆ. ಏನ್ ಬಿದ್ದಾಗ? ಏನೋ ಬಿತ್ತು. ಏನು? ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಅದೇ ಚಿಕ್ಕ ಮಾವ, ಅವ್ರ ಏನೋ ತರ್ತಾ ಇದಾರೆ. ಅದ್ ಏನು ಅಂತ ಕಂಡಿಡಿಯಕ್ ಹೋಗಿದ್ರಲ್ವಾ? ನೆನ್ಪಾಯ್ತು. ಡೋಂಟ್ ವೆರಿ ಗೌರಿ, ನಾನೆಲ್ಲ ಕಂಡಿಡಿದು ಬಿಟ್ಟೆ. ನಿನ್ ಗಂಡ ಏನೋ ಅರ್ಜೆಂಟ್ ಕೆಲ್ಸ ಅಂತ ಹೇಳಿದ್ನಮ್ಮ, ಅದನ್ನೇ ಮರ್ತು ಬಿಟ್ಟೆ. ಅದೇನು ಅಂತ ನಿನ್ನ ಹತ್ರ ಏನಾರು ಹೇಳಿದ್ನಾ? ಅಯ್ಯೋ ಚಿಕ್ಕ ಮಾವ, ನಿಮಗೆ ಗೂಢಾಚಾರಿ ಮಾಡಕ್ ಕಳ್ಸಿದ್ರೆ ನೀವ್ ನನಗೆ ರಿವರ್ಸ್ ಇಂಟರ್ವ್ಯೂ ಮಾಡ್ತಾ ಇದ್ದೀರಲ್ಲ. ಇಷ್ಟಕ್ಕೂ ಆ ಮೂಟೆ ವಿಷಯ ಏನಾಯ್ತು ಹೇಳಿ. ನೋಡಮ್ಮ ಗೌರಿ, ಗಂಡ ಹೆಂಡತಿ ಅಂದ್ಮೇಲೆ ಎಷ್ಟೋ ರಹಸ್ಯ ವಿಷಯಗಳಿರ್ತವೆ. ಅದೇನು ಅಂತ ನೀನೆ ಅವನ್ನ ಕೇಳ್ಬೋದಲ್ವಾ? ಯಾಕೆ ಬರ್ಲಿ ಆ ಪಂಚಾಯತಿಗೆ? ಅಲ್ಲ, ಗಂಡ ಹೆಂಡತಿ ಜಗಳದ ಮಧ್ಯ ಕೂಸ್ ಬಡವಾಯ್ತು ಅಂದಂಗೆ ನಿಮ್ಮಿಬ್ಬರು ಜಗಳದ ಮಧ್ಯ ನನ್ ತಲೆ ಬಡವಾಯ್ತು. ನೀನೆ ಹೋಗಿ ಕೇಳ್ಕೊಂಡ್ ಬಂದ್ಬಿಡಮ್ಮ. ಸರಿ ಬಿಡಿ, ನಾನೇ ಹೋಗಿ ಕೇಳ್ಕೊಂಡ್ ಬರ್ತೀನಿ. ಆಯ್ತು, ಹೋಗಮ್ಮ. ನೀನ್ ಕೇಳ್ಬೇಕಾದ್ರೆ ನಮ್ ಚಿಕ್ಕ ಮಾವನ್ಗೆ ಏನ್ ಕೆಲ್ಸ ಹೇಳಿದ್ರಿ ಅಂತ ನೀನ್ ಕೇಳ್ಕೊಂಡ್ ಬರಮ್ಮ. ಅಯ್ಯೋ, ನನ್ ತಲೆ ಸಿಡಿತಾ ಇದೆ ಕಣಮ್ಮ. ನಂತರ ಮರ್ತ್ ಬಿಡ್ಬೇಡ. ನನಗ್ ಏನ್ ಕೆಲ್ಸ ಹೇಳಿದ್ದ? ಮುಂಚೆ ಶಾಪಿಂಗ್ ಅಂತ ಕರ್ಕೊಂಡೋಗಿ ಇಡೀ ಮಾರ್ಕೆಟ್ ನೇ ನನ್ ಮೇಲೆ ಹೊರಸ್ಬಿಟ್ಟಲ್ಲ, ನನ್ ಕೈ ಎಲ್ಲ ಕಿತ್ತು ಬರ್ತಾ ಇದೆ. ಅದಕ್ಕೆ ಫೀಲಿಂಗಾ? ಯಾಕೆ ಶ್ರೀಮಂತರು ತರಕಾರಿ ಹೊರಬಾರ್ದಂತ ಎಲ್ಲಾರು ಬರ್ದಿದ್ಯಾ? ಭಾರ ಹೊರಕ್ಕೆ ಬಡವನಾದ್ರೇನು ಬಲವಂತ ಆದ್ರೇನು ಹೆಗಲು ಮನುಷ್ಯನದ್ದೇ ಅಲ್ವಾ ಮಚ್ಚಿ? ಈ ಭಾರಕ್ಕೆ ನನ್ ಕಾವ್ಯದ ನರಗಳೆಲ್ಲ ಕತ್ತರಿಸಿ ಹೋಗ್ತಾ ಇವೆ. ಹೇಳ್ತಿದೀನಿ, ಮೈ ಮೇಲಿರೋ ಬಂಗಾರ ತೂತು ಏನಿದೆ ಎಲ್ಲ ತೆಗೆದ್ಬಿಡೋ, ಇಲ್ಲಾಂದ್ರೆ ಸಾಯ್ಸಾಕ್ ಬಿಡ್ತೇನೆ. ಮಚ್ಚಿ, ನಿಮ್ಗೆಲ್ಲ ಬುದ್ಧಿ ಇಲ್ವಾ? ಬಡವ್ರ ಹತ್ರ ಏನಿರತ್ತೆ? ಈ ತರಕಾರಿ ಬ್ಯಾಗನ್ ಬಿಟ್ಟು ಬೇಕಿದ್ರೆ ಇದನ್ನೇ ತಗೊಂಡೋಗಿ ನಾಳೆ ಬೆಳಗ್ಗೆ ಉಪ್ಪಿಟ್ಟು ಮಾಡ್ಕೊಂಡ್ ತಿನ್ಕೊಳ್ಳಿ. ಹೋಗಿ. ನಮ್ಮ ಹತ್ರ ಬಡವ್ರ ಅಂತ ಕತೆ ಹೇಳ್ತೀಯಾ? ಕತ್ತಲಿರೋ ಚೈನ್ ಕೊಡೋ, ಇನ್ನೂ ಸುತ್ತಾಕ್ಬಿಡ್ತೇನೆ. ದಯವಿಟ್ಟು ನನ್ ಮಾತ್ ಕೇಳಿ. ಕಳ್ತನ ಮಾಡೋದು ಮಹಾ ಪಾಪ. ಅದನ್ನ ಮಾಡೋನಿಗೆ ತಟ್ಟುತ್ತೆ ಬರೀ ಶಾಪ. ಇದ್ದವನಿಗೆ ಇಲ್ಲ ನೆಮ್ಮದಿ, ಕಳ್ಕೊಂಡವನಿಗೆ ತಪ್ಪಲ್ಲ ಅಸಮಾಧಾನದ ಹಾದಿ. ನಾನ್ ನಿಮಗೆ ಕೆಟ್ಟ ದಾರಿ, ದಯವಿಟ್ಟು ಬಿಟ್ಬಿಡಣ. ಕವನ ಹೇಳ್ತೇನ ಮಂತ್ರಿ? ಇಚ್ಛಾತಿರೋದು ಹೊಟ್ಟೆ ಸುಳತೆ, ನಿಮ್ ಕವನ ಕೇಳಕಲ್ಲ. ಇದೆಲ್ಲ ನಿಮ್ಗೆ ಆಗಲ್ಲ ಕಣ್ರು. ಅಷ್ಟು ಧೈರ್ಯ ಇದ್ರೆ ಅವ್ನಿಗೆ ಒಂದ್ ಏಟ್ ಕೊಟ್ಬಿಟ್ಟು ಚೇನ್ ಕಿತ್ಕೊಳ್ಳಿ ನೋಡೋಣ. ನೀವು ಮಚ್ಚಿ ಏನ್ ಮಾಡ್ತಿದೀಯಾ? ಸರ ತಾನೆ, ಪ್ರಾಣಕ್ಕಿಂತ ಹೆಚ್ಚ. ಅಣ್ಣ ತಗೊಳ್ಳಿ ಅಣ್ಣ. ನೀವ್ ತರಕಾರಿ ಕಟ್ ಮಾಡೋ ಚಾಕು ತಂದಾಗ್ಲೇ ಗೊತ್ತಾಯ್ತು ನೀವು ಪ್ರೊಫೆಷನಲ್ ಕಳ್ರಲ್ಲ, ಕೋಟಚಾರ ಕಳ್ರು ಅಂತ. ಹೋಗಿ ಹುಡ್ಗಿ ಕೈಲಿ ಏಟ್ ತಿಂದಿದ್ಯಲ್ಲ, ಮನೆಗೆ ಹೋಗಿ ಮಲ್ಕೊಳ್ಳಿ. ಸೂಪರ್ ಮಚ್ಚಿ, ಏನ್ ಹೊಡೆದೆ ಅವ್ರಿಗೆ. ಪಕ್ಕಾ ನೀನ್ ಆಕ್ಷನ್ ಹೀರೋಯಿನ್ ಕಣೆ. ಒಂದ್ ನಿಮಿಷ. ಏನಾಯ್ತು ಮಚ್ಚಿ? ಯಾಕೆ ಥೂಂತಿದೀಯಾ? ನಿನ್ ಮುಖ ಕುಗ್ಯಕ್ಕಾಗಲ್ಲ ನೋಡು, ಅದಕ್ಕೆ ಇದು ಕುಗಿತಿದೀನಿ. ಮತ್ತಿನ್ನೇನ್ ಅನ್ಬೇಕು? ಕಳ್ರು ಬಂದಾಗ ಎದುರ್ಸೋ ನಿಂತ್ಕೊಳಕ್ ಬಿಟ್ಟು ಎದುರ್ಕೊಂಡ್ ನಿಂತ್ಕೊಂಡಿದ್ಯಲ್ಲ, ಕಣ್ಸನೋ ನೀನು? ಒಳ್ಳೆ ಚಾಕ್ಲೇಟ್ ತರ ಇದೆಯಲ್ಲ. ಮಚ್ಚಿ, ನಾನು ಕವಿ. ಕವಿಗೆ ಕರುಣೆ ಜಾಸ್ತಿ, ಕೋಪ ಕಮ್ಮಿ. ನಿಲ್ಸೋ ನಿನ್ ಕವಿತೆನ. ಫಿಸಿಕಲಿ ತುಂಬಾ ವೀಕ್ ಇದ್ಯಾ, ನೀನನ್ ಬೇಗ ರೆಡಿ ಮಾಡ್ಬೇಕು. ಯಾರು ಕಿಡ್ನಾಪ್ ಮಾಡ್ಕೊಂಡ್ ಎತ್ಕೊಂಡ್ ಹೋದ್ರೆ ಕವಿತೆ ಹೇಳ್ಕೊಂಡ್ ಕೂತಿರ್ತೀಯ ಅಷ್ಟೇ. ಮತ್ತೆ ನಿನ್ನ ಸ್ಟ್ರಾಂಗ್ ಮಾಡ್ತೀನಿ. ನಾಳೆ ಬೆಳಗ್ಗೆ ಗ್ರೌಂಡಿಗೆ 5 ಗಂಟೆಗೆ ಬಾ. ಅಯ್ಯೋ, ಯಾಕೆ? ನಿನ್ನ ಫಿಟ್ ಅಂಡ್ ಪರ್ಫೆಕ್ಟ್ ಮಾಡಕ್ಕೆ ನಿನ್ ಟ್ರೈನಿಂಗ್ ಸ್ಟಾರ್ಟ್. ಈ ಚಾಕ್ಲೇಟ್ ಬಾಯ್ ತರ ಇರೋ ನೀನು ಐರನ್ ಮ್ಯಾನ್ ಆಗ್ಬೇಕು ಅಂದ್ರೆ ಈ ಕೋಚ್ ಮಾತ್ ಕೇಳ್ಬೇಕು. ಅರ್ಥ ಆಯ್ತಾ? ಆಯ್ತು ಕೋಚ್. ಈಗ ಹೋಗಿ ಅಲ್ಲಿ ತರಕಾರಿ ಎತ್ಕೊಂಡ್ ಬಾ. ಓಕೆ ಕೋಚ್. ಏನೋ
ಯಾವತ್ತು ಮನುಷ್ಯನ್ ನೋಡ್ದೇ ಇರೋ ತರ ನೋಡ್ತಾ ಇದೆಯಲ್ಲ. ಮನುಷ್ಯನ್ ನೋಡಿದೀನಿ, ಆದ್ರೆ ಇವತ್ ನೋಡ್ತಾ ಇರೋ ಮನುಷ್ಯ ಯಾಕೋ ಬೇರೆ ತರ ಕಾಣಿಸ್ತಾ ಇದಾರಪ್ಪ, ಅದಕ್ಕೆ ಆಗ್ ನೋಡ್ತಾ ಇದ್ದೆ. ಎಕ್ಸ್ಕ್ಯೂಸ್ ಮೀ, ಬೇರೆ ತರ ಅಂದ್ರೆ ನನ್ಗೇನ್ ಕೊಂಬಂದಿದ್ಯಾ? ಬೆಳ್ದಿಲ್ವಾ? ಮೊದ್ಲು ಎಷ್ಟು ಉದ್ದ ಇತ್ತೋ ಈಗ್ಲೂ ಅಷ್ಟೇ ಉದ್ದ ಇದೆ. ಏಯ್, ನನ್ ಮೇಲ್ ಜೋಕ್ ಮಾಡೋದು ಅಷ್ಟೊಂದು ಒಳ್ಳೇದಲ್ಲ. ಮೈಂಡ್ ಯೋರ್ ಟಂಗ್. ನಿಮಗ್ ನಿಜ ಹೇಳಿದ್ರೆ ಜೋಕ್ ತರ ಅನ್ಸುತ್ತೆ, ಜೋಕ್ ಹೇಳಿದ್ರೆ ನಿಜ ತರ ಅನ್ಸುತ್ತೆ. ಈ ಎಕ್ಸ್ಚೇಂಜ್ ಆಫರ್ ನಮ್ಗೇನು ಹೊಸದಲ್ಲ ಬಿಡಿ. ಹಲೋ, ಏನ್ ಹುಡುಕ್ತಾ ಇದ್ಯಾ? ಏನಿಲ್ಲ, ನನ್ ಚಾಪೆ ಕಾಣಿಸ್ತಾ ಇಲ್ಲ, ಅದನ್ನೇ ಹುಡುಕ್ತಾ ಇದ್ದೆ. ನೀನ್ ಅದ್ರ ಮೇಲೆ ಮಲ್ಕೊಳ್ತೀಯ ಅಂತ ಹೆದರ್ಕೊಂಡ್ ಮಾಯ ಆಯ್ತೋ ಏನೋ? ಚಾಪೆಗೆ ವಿವೇಕ್ ಅಂತ ಹೆಸರಿದ್ರೆ ಮಾಯ ಆಗ್ತಾ ಇತ್ತು. ಚಾಪೆಗೆ ಧೈರ್ಯ ಇದೆ ಬಿಡಿ ನನ್ ಜೊತೆ ಇರಕ್ಕೆ, ನಿಮ್ ತರ ಅಲ್ಲ. ಏಯ್ ಮತ್ತೆ ಯಾಕೆ ಹಾಗೆ ನೋಡ್ತಾ ಇದ್ಯಾ? ಹೇಗ್ ನೋಡ್ತಾ ಇದೀನಿ? ಎಕ್ಸ್ರೇ ತೆಗಿಯೋ ತರ, ಇಡೀ ಬಾಡಿ ಸ್ಕ್ಯಾನ್ ಮಾಡೋ ತರ ನೋಡ್ತಾ ಇದೆಯಲ್ಲ, ಯಾಕೆ? ಅಯ್ಯೋ, ನಾನ್ ಯಾವಾಗ ನೋಡಿಲ್ವೇ, ಜಸ್ಟ್ ವಾಚ್ ಮಾಡ್ತಿದ್ದೆ ಅಷ್ಟೇ. ನೀನ್ ಮಾಮೂಲಿ ಯಾಕೆ ನೋಡ್ತಾ ಇಲ್ಲ, ಯಾವ್ದೋ ಕಳ್ಳನ್ ನೋಡ್ದಾಗ ನೋಡ್ತಾ ಇದ್ಯಾ? ಮತ್ತೆ ಕಳ್ಳ ಕೆಲ್ಸ ಮಾಡಿದ್ರೆ ಹೀಗ್ ನೋಡ್ದೆ ಇರ್ತಾರಾ? ನಾನ್ಸೆನ್ಸ್, ವಾಟ್ ಆರ್ ಯು ಟಾಕಿಂಗ್ ಅಬೌಟ್? ನಾನೇನ್ ಕಳ್ ಕೆಲಸ ಮಾಡಿದೀನಿ? ಹೌದಾ? ಹಾಗಾದ್ರೆ ಯಾರೂ ನೋಡ್ಬಾರ್ದು ಅಂತ ಕಳ್ಳನ್ ತರ ಕದ್ದು ಮುಚ್ಚಿ ಮೂಟೆ ಹೊತ್ಕೊಂಡ್ ಬಂದಿದ್ ಯಾರಪ್ಪ? ರಾಕ್ಷಸಿ, ಮುಖ ತುಂಬಾ ಬರೀ ಕಣ್ಣೆ ಇಟ್ಕೊಂಡಿದ್ಯಾ? ಬಿಡಿ ಬಿಡಿ, ಸಿಕ್ಕಾಕೊಂಡ್ಮೇಲೆ ಆಕ್ಟಿಂಗ್ ಯಾಕೆ? ಇಷ್ಟಕ್ಕೂ ಅದ್ರಲ್ಲಿ ಏನ್ ಕತ್ಕೊಂಡ್ ಬಂದ್ರಿ? ಇಂದ ದುಡ್ಡು ಕತ್ಕೊಂಡ್ ಬಂದ್ರ ಅಥವಾ ಆಫೀಸಿಂದ ಚಿನ್ನ ಕತ್ಕೊಂಡ್ ಬಂದ್ರ? ಚಿನ್ನನ ದುಡ್ಡ ನಾನ್ ತಂದಿರೋದು ಅದಕ್ಕಿನ್ನ 100 times ವ್ಯಾಲ್ಯೂ ಇರೋದು. ದಟ್ ಇಸ್ ಮೈ ಒಳ್ಳೆತನ. ಒಳ್ಳೆತನನ ನಿಮ್ಗ? ಅದ್ ಬೇರೆ ಇದ್ಯಾ? ಎಲ್ಲೋ ಅಡ್ಬಿಟ್ ಬಂದಿದ್ದೀರಾ ಅಂತ ಅನ್ಕೊಂಡೆ. ಸಿ, ದಿಸ್ ಈಸ್ ದ ಪ್ರಾಬ್ಲಮ್. ನೀನೆಲ್ ನನ್ನ ಅರ್ಥ ಮಾಡ್ಕೊಂಡಿದ್ಯಾ? ಯಾವತ್ತು ನನ್ ಪಾಸಿಟಿವ್ ಸೈಡ್ ನೋಡಕ್ಕೆ ಟ್ರೈಯೇ ಮಾಡಿಲ್ಲ. ಯಾರನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಇಡೀ ಮನೆಗೆ ಗೊತ್ತು. ಇಷ್ಟು ರಾತ್ರಿ ಸೀಕ್ರೆಟ್ ಆಪರೇಷನ್ ಯಾಕೆ? ಅಷ್ಟಕ್ಕೂ ಆ ಮೂಟೆಲ್ ಏನಿತ್ತು? ರೈಟ್ ಟೈಮ್ ಬಂದಾಗ ನಿನ್ಗೆ ಗೊತ್ತಾಗುತ್ತೆ. ವೇಟ್ ಫಾರ್ ಇಟ್. ಅದೆಲ್ಲ ಆಗಲ್ಲ, ಅದೇನು ಅಂತ ಈಗ್ಲೇ ಹೇಳ್ಬೇಕು ನೀವು. ಹೇಳಲ್ಲ, ಇಟ್ಸ್ ಮೈ ಸೀಕ್ರೆಟ್. ಹೌದಾ? ಹಠ ಮಾಡಿದ್ರು ಹೇಳಲ್ವಾ? ಓಕೆ ಫೈನ್. ಅವತ್ತು ಮದ್ವೆ ಆದ 3ನೇ ದಿನ ರಾತ್ರಿ ಸ್ಟೋರ್ ಅಲ್ಲಿ ಇವಾಗ ತೆಗಿತಾ ಇದ್ಯಾ? ನಿಮ್ ಒಳ್ಳೆತನ ಇಷ್ಟೊಂದ್ ಭಾರವಾಗಿದ್ಯಾ? ಅದಕ್ಕೆ ಇಷ್ಟೊಂದ್ ಕಷ್ಟ ಪಡ್ತಾ ಇದ್ರಾ? ಇದು ಭಾರ ಅಲ್ಲ ಪುಣ್ಯವತಿ, ಜವಾಬ್ದಾರಿ. ನನ್ನಿಂದ ಒಂದು ಸಣ್ಣ ಇರ್ಬೇಕು, ಸಂಕಟ ಆಗೋದು, ಕಷ್ಟ ಆಗೋದು ನನ್ ಕೈಲಿ ಸಹಿಸಕ್ಕಾಗಲ್ಲ. ದಿಸ್ ಇಸ್ ಮೈ ಪಾಲಿಸಿ. ಓಹೋ, ಹಾಗಾದ್ರೆ ಈಗ ಯಾವಿರುವಾಗ ತೊಂದ್ರೆ ಆಯ್ತು, ಯಾವಿರುವಾಗ ಸಂಕಟ ಆಯ್ತು ಅಂತ ಈ ಜವಾಬ್ದಾರಿನ ಹೊತ್ಕೊಂಡ್ ತಂದಿದ್ದೀರಾ? ನಿನ್ಗೇನೆ. ಇದು ಹೊಸ ಹಾಸ್ಗೆನಾ? ಇದನ್ನ ತಂದ್ರೆ? ಹೇಳದ್ನಲ್ಲ, ನನ್ ಒಳ್ಳೆತನ ಇಲ್ಲಿರೋರು ಯಾರಿಗೂ ಗೊತ್ತಾಗ್ಬಾರ್ದು. ಮತ್ತೆ ನೀನೇನಾದ್ರೂ ಹೋಗಿ ನ್ಯೂಸ್ ಚಾನಲ್ ತರ ಬ್ರಾಡ್ಕಾಸ್ಟ್ ಮಾಡ್ತೀಯ ಅಂತ ಗದ್ದು ಮುಚ್ಚಿ ತಂದೆ. ನನ್ಗೋಸ್ಕರನಾ? ಅಫ್ಕೋರ್ಸ್. ಕೆಳಗೆ ತೆಳ್ಳಗಿರೋ ಚಾಪೆ ಮೇಲೆ ಮಲ್ಕೊಂಡ್ರೆ ಬ್ಯಾಕ್ ಪೈನ್ ಬರುತ್ತೆ, ಆಮೇಲೆ ಲೈಫ್ ಲಾಂಗ್ ಸೊಂಟ ಹಿಡ್ಕೊಂಡು ನಳ್ಳಾಡ್ತೀಯ. ಅದು ನಾನ್ ಅವತ್ತು ಕೆಳಗ್ ಮಲ್ಕೊಂಡಾಗ ನನ್ಗಿದ್ ಗೊತ್ತಾಯ್ತು. ಓ, ನಿಂಗ ಕಷ್ಟ ಬರ್ಬಾರ್ದು ಅಂತ ತಂದೆ. ಫ್ರೆಶ್ ಅಪ್ ಆಗಿ ಬರ್ತೀನಿ. ಹುಡುಕಾಗ್ದೆ, ನನ್ಗೋಸ್ಕರ ನನ್ ಗಂಡ ಕದ್ದು ಮುಚ್ಚಿ ಹಾಸಿಗೆ ತಂದಿದ್ದಾರೆ. ಎಷ್ಟೇ ಸಿಡುತ್ತಾ ಇದ್ರು ಒಳಗಡೆ ಅವ್ರ ಮನ್ಸು ಎಷ್ಟೊಂದು ಸಾಫ್ಟ್ ಆಗಿದೆ. ಇವ್ರ ಒಳ್ಳೆತನದ ಭಾರ ನಿಜವಾಗ್ಲೂ ತುಂಬಾ ಸ್ವೀಟ್ ಆಗಿದೆ.